ವಿಶ್ವಂಬರ ಶಕ್ತಿಗೆ ಸ್ವಾಗತ ಸುಸ್ವಾಗತ. ಸ್ವಪ್ನಗಳನ್ನು ತುಂಬ ಜನರು ದೊಡ್ಡದಾದಂತಹ ಸ್ವಪ್ನಗಳನ್ನು ಕಟ್ಟಿಕೊಂಡು ಜೀವನ ಪರ್ಯಂತರ ಸಾಗ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ಓರ್ವ ವ್ಯಕ್ತಿಗಳು ತುಂಬಾ ಕನಸನ್ನು ಕಟ್ಟಿಕೊಂಡು ಇರ್ತಕ್ಕಂಥ ವ್ಯಕ್ತಿಗಳು ವಿದ್ಯಾಭ್ಯಾಸವನ್ನು ತಕ್ಕ ಮಟ್ಟಿಗೆ ಮಾಡಿ ತುಂಬ ಅದರಲ್ಲಿ ತಾನು ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ತಾನು ಮೇಲಕ್ಕೆ ಬರಬೇಕು, ದೊಡ್ಡದಾದಂತಹ ಒಂದು ಪೋಸ್ಟಿನಲ್ಲಿ ಇರಬೇಕು ಮತ್ತು ತನ್ನ ವಿದ್ಯಾರ್ಹತೆಗೆ ಸಂಬಂಧಪಟ್ಟ ರೀತಿಯಲ್ಲಿ ತಾನು ಮೇಲಕ್ಕೆ ಬರಬೇಕು ಹೇಳ್ತಕ್ಕಂತಹ ಗುರಿಯನ್ನು, ಸ್ವಪ್ನವನ್ನು ತುಂಬ ಜನ ಕಾಣ್ತಾ ಇರ್ತಾರೆ. ಅದೇ ಥರದಲ್ಲಿ ತಂದೆ ತಾಯಿಗಳು ಕೂಡ ಮಕ್ಕಳು ಒಳ್ಳೆಯವರಾಗತಕ್ಕಂಥದ್ದು ಮತ್ತು ಒಳ್ಳೆಯವರಾಗೇ ಬೆಳಿಬೇಕು ಮತ್ತು ಅಷ್ಟೇ ಅಲ್ಲದೆ ವಿದ್ಯೆಯಲ್ಲಿ ಪ್ರಗತಿಯನ್ನು ತರಬೇಕು ಅಂತ ಹೇಳುವುದಾಗಿ ಇಟ್ಕೊಂಡು ಓದಿಸ್ತಾರೆ, ಬೆಳೆಸ್ತಾರೆ. ಆದರೆ ಯಾವುದಕ್ಕೂ ಕೂಡ ಗ್ರಹಮಾನ ಅಥವಾ ಟೈಮು ಹೇಳ್ತಕ್ಕಂಥದ್ದು ಚೆನ್ನಾಗಿಲ್ಲ ಅಂತೇಳಿ, ಆದರೆ ಅದು ಆಗಲಿಕ್ಕೆ ತುಂಬಾ ಕಷ್ಟ ಮತ್ತು ಆಗಲಿಕ್ಕೆ ಸಾಧ್ಯವೇ ಇರುವುದಿಲ್ಲ. ಅದೇ ನಾವು ದಿನನಿತ್ಯವಾಗಿ ನೋಡಬಹುದು, ಕೇಳಬಹುದು. ಏನೂ ಕಲಿಯದೇ ಇದ್ದಂತಹ ವ್ಯಕ್ತಿ ಏನೇನೋ ಸಾಧನೆಗಳನ್ನು ಮಾಡಿರ್ತಾನೆ ಅಂತ, ಏನೇನೋ ಕಲಿತು MA ಇತ್ಯಾದಿಯಾದಂತಹ ಡಿಗ್ರಿಗಳನ್ನು ಕಲಿತ್ಕೊಂಡು ಆತ ಮಂಕನಾಗಿ ಏನಕ್ಕೂ ಬಾರದೇ ಇದ್ದವನ ಹಾಗೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು. ಅದಕ್ಕೆ ಕಾರಣ ಅಂತ ಹೇಳಿದರೆ ಅವನ ಬುದ್ಧಿವಂತಿಕೆ ಅಥವಾ ಅವನು ಬೆಳೆದಿರ್ತಕ್ಕಂಥದ್ದಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದರೆ ಅವನಿಗೆ ಇರ್ತಕ್ಕಂತಹ ಆ ಟೈಮಿನ ಪ್ರಭಾವ. ಹಾಗಾದರೆ ಆ ಟೈಮು ಯಾವ ರೀತಿಯಲ್ಲಿ ಇರ್ತದೆ ಅಂತ ಕೇಳಿದರೆ, ಗ್ರಹಗತಿಗಳ ಅನುಸಾರವಾಗಿ ಆ ಟೈಮ್ಗಳು ಬರ್ತಾ ಇರ್ತದೆ. ಅದೇ ಥರದಲ್ಲಿ ಬದಲಾವಣೆ ಹೇಳ್ತಕ್ಕಂಥದ್ದು ಕೂಡ ಆಗ್ತಾ ಇರ್ತದೆ. ಆ ಬದಲಾವಣೆಯ ಸುಳಿಯಲ್ಲಿ ಸಿಲುಕೊಂಡು ನಾವು ಒದ್ಕೊಳ್ತಾ ಇರ್ತೇವೆ. ಆದರೆ ಹಾಗಾಗಬಾರ್ದು ಮತ್ತು ಜೀವನದಲ್ಲಿ ಒಂದು ಒಳಿತನ್ನು ಸಾಧಿಸಬೇಕು ಅಂತ ಹೇಳಿರ್ತಕ್ಕಂತಹ ವ್ಯಕ್ತಿಗಳು ವಿಶ್ವಂಬರ ಶಕ್ತಿಯ ಮೊರೆಯನ್ನು ಹೋಗಿ ಅವರು ವಿದ್ಯಾಭ್ಯಾಸದ ಜೊತೆಯಲ್ಲೇ ದೈವಿಕವಾದಂತಹ ಅನುಗ್ರಹವನ್ನು ಪಡ್ಕೊಂಡಾಗ ಎಲ್ಲವೂ ಕೂಡ ಸುಲಲಿತವಾಗಿ ಆಗ್ತದೆ ಮತ್ತು ಅವರು ಗುರಿಯನ್ನು ಬೇಗನೆ ಮುಟ್ಟಲಿಕ್ಕೆ ಅದು ತುಂಬ ಸಹಕಾರಿಯಾಗ್ತದೆ. ಒಂದು ಉದಾಹರಣೆಯಾಗಿ ಹೇಳಬೇಕು ಆದರೆ, ಇಸ್ರೋ ವಿಜ್ಞಾನಿಗಳು ಅವರು ಉಡಾವಣೆಯನ್ನು ಮಾಡ್ತಕ್ಕಂತಹ ಒಂದು ಶುಭ ಸಮಯದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಪೂಜೆಯನ್ನು ಸಲ್ಲಿಸಿ ಬಂದುಬಿಟ್ಟು ಉಪಗ್ರಹವನ್ನು ಉಡಾವಣೆಯನ್ನು ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ, ಅದರಲ್ಲಿ ತೊಂದರೆಗಳಾಗಬಾರದು ಮತ್ತು ನಿರ್ವಿಘ್ನವಾಗಿ ಕಕ್ಷೆಯನ್ನು ತಲುಪಬೇಕು, ಒಳಿತಾಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ. ಅದೇ ಥರದಲ್ಲೇ ನಾವು ಕೂಡ ವಿದ್ಯಾಭ್ಯಾಸದ ಪೂರ್ವದಲ್ಲೇ ಇರುವಾಗಲೇ ನಾವು ದೈವಿಕವಾದಂತಹ ಅನುಗ್ರಹವನ್ನು ತೆಗೆದುಕೊಂಡಾಗ ನಮಗೆ ಮುಂದಿನ ದಿವಸದಲ್ಲಿ ಒಳಿತಾಗ್ತದೆ. ಮಾನಸಿಕವಾಗಿ ಆಘಾತಗಳಾಗಿರುವುದಿಲ್ಲ ಮತ್ತು ಅಷ್ಟೇ ಅಲ್ಲದೆ ಜೀವನದಲ್ಲಿ ಮುಂದಕ್ಕೆ ಸಾಗಲಿಕ್ಕೆ ಅದು ತುಂಬ ದಾರಿಯನ್ನು ಮಾಡಿಕೊಡ್ತದೆ. ನಾವು ಆ ಕ್ಷಣದಲ್ಲಿ ಅಯ್ಯೋ ನನಗೆ ಕೆಲಸ ಸಿಕ್ಕಿಲ್ಲ, ಆಗಿಲ್ಲ, ಹೀಗಿಲ್ಲ ಅಂತ ಹೇಳಿ ಪರಿತಪಿಸುವಕ್ಕಿಂತಲೂ ಅದಕ್ಕಿಂತಲೂ ಪೂರ್ವದಲ್ಲಿ ನಾವು ಎಚ್ಚೆತ್ತುಕೊಳ್ಳುವುದು ತುಂಬ ಉತ್ತಮ ಕಾರ್ಯ. ಆನಂತರದಲ್ಲಿ ಈಗ 2 ವರ್ಷದ ಹಿಂದೆ ಓರ್ವ ವ್ಯಕ್ತಿಗಳು ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ, ಆದರೂ ಕೂಡ ಅವರಿಗೆ ಉದ್ಯೋಗ ಹೇಳ್ತಕ್ಕಂಥ ಸಿಕ್ಕಿರುವುದಿಲ್ಲ. ಕ್ಯಾಂಪಸ್ ಹೇಳ್ತಕ್ಕಂತಹ ಇದರಲ್ಲೂ ಕೂಡ ಅವರ ಸೆಲೆಕ್ಷನ್ ಆಗುವುದಿಲ್ಲ. ಆದರೆ ಕಲೀಲಿಕ್ಕೆ ಮಾತ್ರ ಅದ್ಭುತವಾಗಿ ಇರ್ತಾಯಿದ್ರು. ಅಂಥದ್ರಲ್ಲೂ ಕೂಡ ಅಂಥ ಸಮಸ್ಯೆಗೆ ಪರಿಹಾರವನ್ನು ಕೊನೆಗೆ
ನಮ್ಮಿದ್ದಲ್ಲಿ ಬಂದು ಅವರು ತೆಗೆದುಕೊಂಡು ಕೆಲವು ಸಮಯದ ನಂತರದಲ್ಲಿ ಈಗ ಒಂದು ಉತ್ತಮವಾದಂತಹ ಕೆಲಸದಲ್ಲಿ ಅವರು ಇರ್ತಾರೆ. ಅವರ ಹೆಸರು ಹೇಳ್ತಕ್ಕಂಥದ್ದು ಸಹಕಾರದಿಂದಾಗಿ ಬರ್ತಕ್ಕಂಥದ್ದು. ಹಾಗಾಗಿ ದೈವಿಕವಾದಂತಹ ಅನುಗ್ರಹವನ್ನು ನಾವು ಕೊನೆಗೆ ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲೇ ಮುಂಚಿತವಾಗಿ ತೆಗೆದುಕೊಂಡ್ರೆ ಸೂಕ್ತ ಅಂತ ಹೇಳುವಂಥದ್ದು.